ಮಂಡ್ಯದಲ್ಲಿ ಕೋಳಿ ಫಾರಂಗಳದ್ದೇ ಕಾಟ. ಕೋಳಿ ಫಾರಂ ತೆರವು ಮಾಡೋಕೆ ಬಂದ್ರು ಮಾಲೀಕರ ಕಿರಿಕ್. ಕೋಳಿ ಫಾರಂನಿಂದ ಹೈರಾಣಾಗಿ ಹೋಗಿದ್ದಾರೆ ಸುತ್ತಮುತ್ತಲ ಜನ. ಒಂದೇ ಬಾರಿ ಸಮಸ್ಯೆ ಬಗೆಹರಿಸಿದೆ. ಮಂಡ್ಯದಲ್ಲಿ ಕೋಳಿ ಫಾರಂಗಳದ್ದೇ ಕಾಟ. ಕೋಳಿ ಫಾರಂ ತೆರವು ಮಾಡೋಕೆ ಬಂದ್ರು ಮಾಲೀಕರ ಕಿರಿಕ್. ಕೋಳಿ ಫಾರಂನಿಂದ ಹೈರಾಣಾಗಿ ಹೋಗಿದ್ದಾರೆ ಸುತ್ತಮುತ್ತಲ ಜನ. ಒಂದೇ ಭಾರಿ ಸಮಸ್ಯೆ ಬಗೆಹರಿಸಿದೆ. ಒಂದು ವಾರ ಟೈಮ್ ಕೊಟ್ಟ ಆಫೀಸರ್ಸ್ ಕೋಳಿ ಫಾರಂ ಮಾಲೀಕನಿಗೆ ಉಗಿದು ಬುದ್ಧಿ ಹೇಳೋ ಬದಲು ಒಂದು ವಾರ ಟೈಮ್ ಕೊಡಲಾಗಿದೆ. ಚಿಕ್ಕಮಂಡ್ಯ ಗ್ರಾಮದಲ್ಲಿರುವಂತಹ ಕುಮಾರ್ಗೆ ಸೇರಿದ ಕೋಳಿ ಫಾರಂ ಅಧಿಕಾರಿಗಳು ತೆರವುಗೊಳಿಸಲು ಮುಂದಾದರೂ ಕೂಡ ಮಾಲೀಕನ ನಿರ್ಲಕ್ಷ್ಯ. ಆದರೆ ಒಂದು ವಾರ ಟೈಮ್ ಕೊಟ್ಟು ಹೊರಟು ಹೋದ ಅಧಿಕಾರಿಗಳು. ಕೋಳಿ ಫಾರಂನಿಂದ ನೊಣ ಸೊಳ್ಳೆಗಳ ಕಾಟವೂ ಕೂಡ ಎದುರಾಗುತ್ತೆ. ಮಂಡ್ಯದಲ್ಲಿ ಕೋಳಿ ಫಾರಂಗಳದ್ದೇ ಕಾಟ. ಮಂಡ್ಯ ಭಾಗದಲ್ಲಿ ಕೋಳಿ ಫಾರಂ ಮಾಡ್ತಾರೆ. ಆದರೆ ಕೋಳಿ ಫಾರಂ ಮಾಡಬೇಕಾದಂತಹ ಪ್ರದೇಶ ಇದೆಯಲ್ಲ, ಅದಕ್ಕೊಂದಷ್ಟು ರೀತಿ ರಿವಾಜುಗಳಿದೆ. ಆ ಕೋಳಿ ಫಾರಂ ಮಾಡಬಹುದಾದ ಪ್ರದೇಶಕ್ಕೆ ಯಾರ ಅನುಮತಿ ಪಡ್ಕೊಳ್ಬೇಕು, ಸೊ ಅದರ ಸುತ್ತಮುತ್ತಲ ಸ್ವಚ್ಛತೆಯಿಂದ ಇಡೋದಕ್ಕೆ ಸಾಧ್ಯವಾದರೆ ಮಾತ್ರ ಕೋಳಿ ಫಾರಂ ಮಾಡಬೇಕು. ಇನ್ನು ಕೋಳಿ ಫಾರಂನ ಕೋಳಿಯ ಇನ್ನು ತ್ಯಾಜ್ಯಗಳೇನಿರ್ತಾವೆ, ಅದರ ವೇಸ್ಟೇಜ್ಗಳು, ಅದನ್ನು ಎಲ್ಲಿ ಡಂಪ್ ಮಾಡಬೇಕು, ಹೆಂಗೆ ಡಂಪ್ ಮಾಡಬೇಕು. ಕೋಳಿ ವೇಸ್ಟೇಜ್ಗಳು ಪ್ರದೇಶಕ್ಕೆ ನೊಣಗಳು ಬರ್ತಾವೆ, ಸೊಳ್ಳೆಗಳು ಬರ್ತಾವೆ, ನಾನಾ ತರಹದ ರೋಗಕ್ಕೂ ಕೂಡ ಕಾರಣವಾಗುತ್ತೆ. ಡೆಂಗ್ಯೂ, ಚಿಕನ್ ಗುನ್ಯಾದಂತಹ ರೋಗ ಹರಡೋದಕ್ಕೂ ಜೊತೆಗೆ ಸಾಕಷ್ಟು ಸಾಂಕ್ರಾಮಿಕ ರೋಗ ಹರಡೋದಕ್ಕೂ ಕೂಡ ಈ ಗಲೀಜು ಪ್ರದೇಶಗಳು ಕಾರಣವಾಗಬಹುದು. ಕೋಳಿ ಫಾರಂ ಒಂದೆರಡಿದ್ದರೆ ಒಂದು ಊರಲ್ಲಿ ಪರವಾಗಿಲ್ಲ. ಆದರೆ ಆ ಭಾಗ ಎಲ್ಲ ಕೋಳಿ ಫಾರಂನದ್ದೇ ಏರಿಯಾ ಆದಾಗ ಅಲ್ಲಿ ಈ ನೊಣಗಳು ಮತ್ತು ಸೊಳ್ಳೆಗಳು ತಮ್ಮ ಆವಾಸ ತಾಣವಾಗಿ ಮಾಡ್ಕೊಳ್ಳುತ್ತೆ. ಆ ವೇಸ್ಟೇಜ್ಗಳ ಬಳಿ ಬಂದು ಕೂತು ಆ ವೇಸ್ಟೇಜ್ಗಳ ಅದರ ಮುಖಾಂತರವಾಗಿ ಸಾಂಕ್ರಾಮಿಕ ರೋಗ ಆ ಭಾಗದ ಜನರಿಗೆ ಹರಡೋದಕ್ಕೂ ಕೂಡ ಸೊಳ್ಳೆಗಳು ಕಾರಣ ಆಗುತ್ತೆ. ಸೊ ಹಂಗಿದ್ದಾಗ ಆ ಭಾಗದ ನಾಗರಿಕರು ಎಚ್ಚೆತ್ತುಕೊಂಡಿದ್ದಾರೆ. ಆಕ್ರೋಶ ವ್ಯಕ್ತವಾದರೂ ಕೂಡ ಅಧಿಕಾರಿಗಳು ಬಂದರೂ ಕೂಡ ಓನರಿಗೆ ಒಂದು ವಾರ ಟೈಮ್ ಕೊಟ್ಟಿದ್ದಾರಂತೆ. ಸೊ ಇದು ಒಂದು ರೀತಿಯ ನಿರ್ಲಕ್ಷ್ಯದ ವಾತಾವರಣ ಎನ್ನುವಂತಹದ್ದು ಜನಾಗ್ರಹ ಅಥವಾ ಜನಾಕ್ರೋಶ ಈಗ ವ್ಯಕ್ತವಾಗಿರುವಂತಹದ್ದು. ಇದು ಹೋರಾಟ ಇದ್ದೇ ಇರ್ತದೆ. ನಿಮ್ಮ ಅಭಿಪ್ರಾಯನೂ ಹೆಂಗೂ ಇದ್ರು ಸೇರಿದ್ದೀವಲ್ಲ ಇವತ್ತು, ನಮ್ಮ ಅಭಿಪ್ರಾಯನೂ ತಿಳಿಸಿ ಯಾವ ರೀತಿ ಇದನ್ನು ತಡೆಗಟ್ಟಬೇಕು. ಮಾಡಲೇಬೇಕಿದು. ಅಮ್ಯೂಸ್ಮೆಂಟ್ ಪಾರ್ಕು ಅಂತ ಅಂದರೆ ಅದು ಖಾಸಗೀಕರಣ ಕೊಟ್ಟಂಗೆ, ಖಾಸಗಿಯರು ಕೊಡೋದು. ಅದು 2663 ಕೋಟಿನೂ ಏನೋ ಖಾಸಗಿಯರು ಕೊಡಿಸೋದು. ಖಾಸಗಿಯವ್ರಿಗೊಂದು ಈಗ ನಾವೇ ನಮ್ಮ ಮನೆಯ ಬಾಡಿಗೆ ಮಕ್ಕಳಿಗೆ ಅಂತ ಏನು ಉದ್ಯೋಗ ಅಂತ ಅವ್ರು ಹೇಳ್ಬೇಕು ಕೂಲಂಕುಷವಾಗಿದ್ರಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.